ನಾನ್ ಕೇಳ್ತೀನಿ ಸರ್, ವಾಟ್ ಇಸ್ ದ ಕಾಸ್ಟ್ ಆಫ್ ಓಪನ್ ಹಾರ್ಟ್ ಸರ್ಜರಿ ಇನ್ ಬ್ಯಾಂಗ್ಳೂರ್ ಸರ್? ದೊಡ್ಡ ಹಾಸ್ಪಿಟಲ್, ಚಿಕ್ಕದಲ್ಲ. ವೇರಿಯಂಟ್ಸ್ ಇದೆ, ಬೇರೆ 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 ತರ ಇದೆ. ಹಾರ್ಟ್ ಅರೆಸ್ಟ್ ಆದ್ರೆ, ಹಾರ್ಟ್ ಆಪರೇಷನ್ ಸೆವೇರ್ ಇದೆ, ಲ್ಯಾಕ್ಸ್ ಟುಗೆದರ್ ನಾವು ಸ್ಪೆಂಡ್ ಮಾಡ್ತೀವಿ. ಅಲ್ಲಿ ಅವ್ರು 1 hour ಮಾಡುವಂತ ಆಪರೇಷನ್ಗೆ ಹಿ ಗೆಟ್ಸ್ 1.5 ಲಕ್ಷ 2 ಲಕ್ಷ ಪರ್ ಅವರ್. ದಿನ ಪೂರ್ತಿ ಕೆಲಸ ಮಾಡ್ತಿಲ್ಲ. ಇವ್ರ ಕೈ ಕೆಳಗಡೆನೆ ತುಂಬಾ ಜನ ಅಲ್ಲಿ ಅಸಿಸ್ಟೆಂಟ್ಸ್ ಇದ್ದಾರೆ. ಇವರ ಒಂದು ಸ್ಕಿಲ್ ಅಂತ ಹೇಳಿದ್ರೆ ಆ ಎಕ್ಸ್ಟ್ರಾ ಕಾರ್ಡಿಯಾಕ್ ಅನ್ನೋದನ್ನು ಒಂದು ಸ್ಪೆಷಲೈಸೇಷನ್ ಮಾಡ್ಕೊಂಡಿದ್ದಕ್ಕೆ ಅವ್ರಿಗೆ 1 hour 1.5 ಲಕ್ಷ ಆಗಿದೆ. ಒಂದು ಆಪರೇಷನ್ಗೆ ಪರ್ ಡೇ 4 ಆಪರೇಷನ್ ಮಾಡಿದ್ರೆ ಸೊ ಅವ್ರು ಏನ್ ಮಾಡ್ಕೊಂಡಿದ್ದೀವಿ, ಅಪ್ಗ್ರೇಡ್, ಅವ್ರ ಸ್ಕಿಲ್ ಅಪ್ಗ್ರೇಡ್ ಮಾಡೋದು. ನೀವು ಅಷ್ಟೇ, ಕೇವಲ ಡಿಗ್ರಿ ಮಾಡಿ ಕಂಪ್ಯೂಟರ್ ಕಲ್ತಿಲ್ಲ, ನೋ ಯೂಸ್. ನೀವು PUC ಕಂಪ್ಲೀಟ್ ಮಾಡಿದ್ರಿ, ಸ್ಪೋಕನ್ ಇಂಗ್ಲಿಷ್ ಕಲ್ತಿಲ್ಲ, ನೋ ಯೂಸ್. ಹೊರಗಡೆ ಹೋಗಿ ನಿಮ್ಮಲ್ಲಿ ಸ್ಕಿಲ್ ಇಲ್ಲ ಅಂತ ಹೇಳಿದ್ರೆ ನೀವೆಲ್ಲೂ ಬೀಟ್ ಮಾಡಕ್ಕಾಗಲ್ಲ ಯಾರು. ಈಗ ಮೋಸ್ಟ್ ಆಫ್ ನಾವು ಇಲ್ಲೇ ಸರ್ವೈವ್ ಆಗಕ್ಕೆ, ಇಲ್ಲೇ ಉಳ್ಕೊಳ್ಳಿಕ್ಕೆ ಕೆಲವೊಂದು ಕಾರಣಗಳಿರುತ್ತೆ. ಫೈಂಡ್ ಔಟ್ ದಟ್ ರೀಸನ್. ಫೈಂಡ್ ಔಟ್ ದಟ್ ರೀಸನ್ ವೈ ಐ ಆಮ್ ಬೀಯಿಂಗ್ ಹಿಯರ್ ಓನ್ಲಿ. ಅದನ್ನ ನೀವು ಬೀಟ್ ಮಾಡಬೇಕು. ಆ ಸ್ಕಿಲ್ ನ ನೀವು ಬೆಳೆಸ್ಕೋಬೇಕು. ಆ ಸ್ಕಿಲ್ ನ ನೀವು ಬೆಳೆಸ್ಕೊಂಡ್ರೆ ಮಾತ್ರ ಆಸ್ ಎ ಟೀಚರ್ಸ್ ಆಗಿ ಸ್ಕಿಲ್ ಬೆಳೆಸ್ಕೊಂಡ್ರೆ ಇನ್ನೂ ಅಪ್ಗ್ರೇಡ್ ಆಗ್ತೀರಾ. ಇನ್ನೂ ಒಳ್ಳೆ ಕಡೆ ಇನ್ನೆಂತದೋ ಬಿಲ್ಡಿಂಗು, ಇಲ್ಲಿ 20,000 ಸಿಗುತ್ತೆ, ಅಲ್ಲಿ 40,000 ಸಿಗುತ್ತೆ. ಇಫ್ ಯು ಆರ್ ನಾಟ್ ಅಪ್ಗ್ರೇಡಿಂಗ್ ಯು ಹ್ಯಾವ್ ಟು ಸ್ಟೇ ಹಿಯರ್. ಈಗ ಹೇಳಿ, ಟೀಚರ್ಸ್ ಅಪ್ಗ್ರೇಡ್ ಆಗ್ಬೇಕಾ? Yes ma'am. ಯಾರ ಮಕ್ಕಳು ಅಪ್ಗ್ರೇಡ್ ಆಗ್ಬೇಕಾ? Yes ma'am. ಏನ್ ಮಾಡ್ತೀರಾ ಅಪ್ಗ್ರೇಡ್ ಮಾಡೋದಕ್ಕೆ? Improve ourselves. ಯಾರೆಲ್ಲ ನಿಲ್ಸಿದ್ರಿ ಅಪ್ಗ್ರೇಡ್ ಆಗೋದನ್ನ? ಕೈ ಎತ್ತಿ. ಆಸ್ ಎ ಟೀಚರ್ಸ್, ಆಸ್ ಎ ಸ್ಟೂಡೆಂಟ್ಸ್ ಎಲ್ಲರೂ ನಿಲ್ಸಿದ್ರಿ. ಮುಂದಕ್ಕೆ ಎಜುಕೇಶನ್ ಮಾಡ್ತೀರಾ? Yes ma'am. ಎಜುಕೇಶನ್ ಬೇಡ, ಯಾವುದೋ ಒಂದು ಪಾರ್ಟಿಸಿಪೇಷನ್ ಮಾಡಿ ಒಂದು ಸರ್ಟಿಫಿಕೇಟ್ ತಗೋತೀರಾ? Yes ma'am. ಒಂದು ಸಣ್ಣ ಕಂಪ್ಯೂಟರ್ ಕೋರ್ಸ್ ಕಂಪ್ಲೀಟ್ ಮಾಡ್ಬಿಟ್ಟು ಒಂದು ಸರ್ಟಿಫಿಕೇಟ್ ತಗೊಳ್ತೀರಾ? Yes ma'am. ನೀವು ಟೀಚರ್ ವಿತ್ ನಿಮ್ಗೆ ಸ್ಯಾಟ್ಸ್ ಮಾಡಕ್ ಬರುತ್ತೆ, ನಿಮ್ ಸ್ಯಾಲರಿ ಅಪ್ಗ್ರೇಡ್ ಆಗುತ್ತೆ. ನೀವು ಟೀಚರ್ ವಿತ್ ಕಂಪ್ಯೂಟರ್ ವರ್ಕ್ ಬರುತ್ತೆ, ನೀವು ಅಪ್ಗ್ರೇಡ್ ಆಗ್ತಾರೆ, ನಿಮ್ಗೆ ಎಕ್ಸ್ಟ್ರಾ ಸ್ಯಾಲರಿ ಕೊಡ್ತಾರೆ. ನೀವು ಟೀಚರ್ 1-2 hours ನಿಮ್ದೇನೋ ಜಾಬ್ ಇಲ್ಲಿ ಇನ್ಕ್ರೀಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಸ್ಯಾಲರಿ ಕೊಟ್ಟಿರ್ತಾರೆ. ಸೊ ಎಜುಕೇಶನ್ ಅನ್ನ ಡೆಸ್ಟಿನೇಷನ್ ರೀಚ್ ಆಯ್ತು ಅಂತ ನಿಲ್ಲಿಸ್ತೀರಾ, ಅಪ್ಗ್ರೇಡ್ ಮಾಡ್ಕೊಳ್ತೀರಾ? Upgrade. ಏನ್ ಮಾಡ್ಕೊಳ್ತೀರಾ? Upgrade. ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ತೀರಾ? Yes ma'am. ನೀವು ಮಾಡ್ಕೊಳ್ತೀರಾ? Yes ma'am. ನೋಡಿ, ಸುಮ್ಮನೆ ಸ್ಟ್ಯಾಟಿಕ್ ಆಗಿದ್ರೆ ಓದ್ತೀನಿ ಬರೀತೀನಿ ಸ್ಕೂಲ್ ಹೋಗ್ತೀನಿ ಬರ್ತೀನಿ ಅಂದ್ರೆ ನಿಮ್ಗೆ ಏನೂ ಸಿಗಲ್ಲ. ಮೊನ್ನೆ ಯಾರೋ ಸೋಲ್ಜರ್ ಆಗ್ಬೇಕು ಅಂತ ಹೇಳಿದ್ರೆ ಬೆಳಗ್ಗೆ ಎದ್ದು ರನ್ನಿಂಗ್ ರೇಸ್ ಓಡು. ಯಾರು ಸೋಲ್ಜರ್ ಆಗ್ಬೇಕು ಅನ್ಕೊಂಡ್ರೆ ಇವತ್ತಿಂದಾನೆ ಬೀಟ್ ಮಾಡೋಕೆ, ಬಾಡಿನ ಮೇಂಟೈನ್ ಮಾಡೋದಕ್ಕೆ ಪ್ರಯತ್ನ ಪಡಿ. ಇಲ್ಲಿ ಯಾರೋ ಇಂಜಿನಿಯರ್ ಆಗ್ಬೇಕು ಅಂತಂದ್ರೆ ಆ ಪರ್ಸನಾಲಿಟಿ, ಅದಕ್ಕೆ ಇಂಜಿನಿಯರ್ ಆಗೋದಕ್ಕೆ ಏನೆಲ್ಲ ಬೇಕು ಅದನ್ನ ಕಲೀರಿ ಕುತ್ಕೊಂಡು. ಅದು ಬಿಟ್ಬಿಟ್ಟು ಸುಮ್ಮನೆ ಸ್ಕೂಲ್ ಬರ್ತೀನಿ, ಮಿಸ್ ಪಾಠ ಮಾಡ್ತಾರೆ, ಬರ್ಕೋತೀನಿ, ಹೋಯ್ತೀನಿ, ಓದ್ತೀನಿ, ಮಾರ್ಕ್ಸ್ ತಗೋತೀನಿ, ನೀನ್ ಅಪ್ಗ್ರೇಡ್ ಆಗಲ್ಲ. ಕೇವಲ ನಿನ್ ಡಿಗ್ರಿ ಜೋಬ್ ಬೀಳ್ತಾ ಇರುತ್ತೆ. ಯಾರೆಲ್ಲ ಯೋಚನೆ ಮಾಡಿದ್ರಿ? ಯಾರೆಲ್ಲ ನಾವು ಈ ತಪ್ಪು ಮಾಡಿದೀವಿ ಅಂತ ಅನಿಸ್ತಾ ಇದೆ? ಅನ್ನಿಸ್ತಿದೆ. Yes ma'am. ಇಲ್ಲಿಗೆ ನಾವು ನಿಲ್ಸಿದ್ ನಮ್ ತಪ್ಪು. Yes. ಅಟ್ಲೀಸ್ಟ್ ಯಾವ್ದೋ ಒಂದನ್ನ ನಾನು ಅಡಾಪ್ಟ್ ಮಾಡ್ಕೋಬೇಕಾಗಿತ್ತು. ಟೈಮ್ ಸಿಕ್ಕಲ್ಲ ಅಂತ ಮಾತ್ರ ಹೇಳ್ಬೇಡಿ. ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀನಿ ನಾನು. Yes, ma'am. ಯಾವ ರೀತಿ ಟೈಮ್ ಅನ್ನ ಮ್ಯಾನೇಜ್ ಮಾಡ್ಬೇಕು ಅಂತ. ಇಫ್ ಯು ವಾಂಟ್ ಟು ಗೆಟ್ ಸೆಲ್ಫ್ ರೆಸ್ಪೆಕ್ಟ್, ಒಬ್ಬ ಡಾಕ್ಟರ್ ಆಗಿ ಸರಿಯಾಗಿ ಕೆಲಸ ಮಾಡಿಲ್ಲ ಅಂದ್ರೆ ಓನರ್ ಬೈತೀನಿ. ಅವ್ನ SSLC ಓದಿರ್ತಾನೆ, ಅವ್ನು MBBS ಆಗ್ತದೆ. ಸರ್ ಹೇಳಿದ್ರು MBBS ಮಾಮ್ ಅಂತ ಅಲ್ವಾ ಸರ್? ಅವ್ರ ಕೈ ಬಯಸ್ಕೋಬೇಕಾಗತ್ತೆ. ಒಂದ್ ನೀಡಲ್ ಹಾಕಕ್ ಬರ್ಲಿಲ್ಲ ಅಂತ ಹೇಳಿದ್ರೆ, ಅವ್ನ್ ಬ್ಲಡ್ ಡ್ರಾ ಮಾಡಕ್ ಬರ್ಲಿಲ್ಲ ಅಂದ್ರೆ ಸ್ಕಿಲ್ಸ್ ನಿಮಗೆ ಗೊತ್ತಿಲ್ಲ. 20 ವರ್ಷದ ನರ್ಸು ಫ್ರೆಶ್ ಡಾಕ್ಟರ್ ಗಿಂತ ಬೆಸ್ಟ್. ಇದು ಎಷ್ಟು ಜನ ಎಸ್ ಮಾಮ್ ಅಂತ ಹೇಳ್ತೀರಾ? Yes ma'am. Clearly. ಇಷ್ಟೇ. 15 ವರ್ಷದ ಆಯಮ್ಮ ಹೊಸದಾಗಿ ಬಂದಿರೋ ಟೀಚರ್ ಗಿಂತ ಬೆಸ್ಟ್. ಅವ್ರು ನಮ್ಗಿಂತ ಚೆನ್ನಾಗಿ ರೈಮ್ಸ್ ಹೇಳ್ತಿರ್ತಾರೆ, ನಮಗಿಂತ ಚೆನ್ನಾಗಿ ಏನೋ ಮಕ್ಕಳಿಗೆ ಒಳ್ಳೆದನ್ನ ಹೇಳ್ತಿರ್ತಾರೆ. ಸೊ ದೆನ್ ಇಫ್ ಯು ಆರ್ ಎ ಸ್ಟೂಡೆಂಟ್ ಏನ್ ಮಾಡ್ಬೇಕು? ಟೈಮ್ ಫ್ರೀಡಮ್ ಇಲ್ಲ ಮ್ಯಾಮ್, ಅದಿಲ್ಲ ಮ್ಯಾಮ್, ಇದಿಲ್ಲ ಮೇಡಮ್, No. ನಮ್ಮ ಮನೆಯಲ್ಲಿ ಬಿಡ್ತಿಲ್ಲ ಮೇಡಮ್. ನೀವು ಮಾಡ್ಕೊಂಡ್ರೆ ಬಿಡ್ತಾರೆ. ನಮ್ಮಮ್ಮ ಕಾಲ ಹೇಳ್ತಿದ್ದಾರೆ, ನಮ್ಮ ಅಪ್ಪ ಕಾಲ ಹೇಳ್ತಿದ್ದಾರೆ, ನನ್ನ ಗಂಡ ಕಾಲ ಹೇಳ್ತಿದ್ದಾರೆ, ನಮ್ಮ ಅಜ್ಜಿ ಕಾಲ ಹೇಳ್ತಿದ್ದಾರೆ. ಫಸ್ಟ್ ಆಫ್ ಆಲ್ ನೀವು ಮುಂದಕ್ಕೆ ಹೋದ್ರೆ ತಾನೇ ಅವ್ರು ಹೇಳ್ತಾರ ಅಲ್ವಾ ಅಂತ ಗೊತ್ತಾಗೋದು. ಸೊಸೈಟಿಲಿ 5 ಜನ ಇದ್ರೆ 5 ಜನ ಕಾಲ ಎಳೆದೇ ಹೇಳ್ತಾರೆ. ಅವ್ರು ಎಳೆಯಕ್ ಮುಂಚೆ ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳುವಂಥದ್ದು, ಆ ಅಟ್ಮಾಸ್ಫಿಯರ್ ನ ಕ್ರಿಯೇಟ್ ಮಾಡ್ಕೋಬೇಕಾಗಿರೋದು ನಿಮ್ ಜವಾಬ್ದಾರಿ. ಈಗ ನಿಮ್ಮ ಮನೆ ಕೆಲಸನ ಸಂಪೂರ್ಣವಾಗಿ ಮಾಡಿಟ್ಬಿಟ್ಟು
ನೀವು ಓದ್ತೀನಿ ಅಂದ್ರೆ ನಿಮ್ಮ ಹಸ್ಬೆಂಡ್ ಬೈತಾರಾ? No, ma'am. ಈಗ ಮನೇಲಿ ಎದ್ದೆ ಹಾಸಿಗೆ ಮೇಲೆ ನಿನ್ ಬೆಡ್ಶೀಟ್ ನ ನೀನ್ ಮಡ್ಚಾಕಿಲ್ಲ ಕಂದ, ನೀನ್ ಓದ್ಕೊಳಕ್ ಹೋದ್ರೆ ನಿಮ್ಮ ಅಮ್ಮ ಬೈದೇ ಬೈತಾರೆ, ಮಡ್ಚಾಕ್ಬಿಟ್ಟು ಹೋಗಿ ಓದ್ಕೊಳ್ಳಿ ಅಂತ. ನೀನೇ ಫಸ್ಟ್ ಎಲ್ಲ ಮಡ್ಚಿ ಹಾಕಿ ನಿನ್ ರೂಮ್ ನ ಕ್ಲೀನ್ ಆಗಿ ಇಟ್ಕೊಂಡ್ಬಿಟ್ಟು ನಾನು ಓದ್ತೀನಿ ಅನ್ಬಿಟ್ಟು ಸಿಕ್ಕಿದ ಪೇಪರ್ ಅದೆಲ್ಲ ಕಟ್ ಮಾಡ್ಬಿಟ್ಟು ಇಷ್ಟ ಅಗ್ಲ ಅಳ್ಬಿಟ್ಟು ಕುತ್ಕೊಂಡು ಓದ್ತಾ ಇದ್ರೆ ನಿಮ್ಮ ಅಮ್ಮ ಬೈತಾರ Bye. ಸೊ ನೀನ್ ಏನ್ ಮಾಡ್ಬೇಕು? ಫಸ್ಟ್ ನಿನ್ ಕೆಲಸ ನೀನ್ ಕರೆಕ್ಟ್ ಆಗಿ ಮಾಡ್ಬೇಕು. ನೀನ್ ಮಾಡ್ಬಿಟ್ಟು ನಿನ್ನ ಅಪ್ಗ್ರೇಡ್ ಮಾಡ್ಕೋಬೇಕು. ಅದ್ ಬಿಟ್ಬಿಟ್ಟು ನಾನು ಅಪ್ಗ್ರೇಡ್ ಮಾಡ್ಕೊಳಕ್ಕೋಸ್ಕರನೇ ಮಾಡೋದನ್ನೆಲ್ಲ ಬಿಟ್ಬಿಡ್ತೀನಿ ಅಂದ್ರೆ ಅವಾಗ ಕಾಲ ಎಳಿತಾರೆ. ಇಷ್ಟೇ. ಇದ್ರಲ್ಲಿ ಏನಾದ್ರು ಡೌಟ್ಸ್ ಇದೆಯಾ? No, ma'am. ಸ್ಕಿಲ್ಸ್ ಇಂಪ್ರೂವ್ ಆದ್ರೆ ಏನ್ ಇಂಪ್ರೂವ್ ಆಗುತ್ತೆ ಟೀಚರ್ಸ್ಗೆ? Position. ಮತ್ತೆ Salary. ಮನಿ ಫ್ರೀಡಮ್ ಸಿಗುತ್ತೆ. Yes. ಈಗ 20,000 ಬರೋ ಸರ್ಗೆ ಎಕ್ಸಾಂಪಲ್ ಕೊಡ್ತಿರೋದು ನಾನು ಹೇಳ್ತಿಲ್ಲ. ಈಗ ಒಂದು 20,000 ಬರ್ತಿದೆ ಸರ್, 40,000 ಅಂದ್ರೆ ಹೆಂಗಿರುತ್ತೆ ಸರ್? Jolly. ಸರ್ ಎಕ್ಸ್ಟ್ರಾ 20,000 ಬಂತು ಅಂದ್ರೆ ಗ್ರೇಟ್ ಅಲ್ವಾ ಸರ್? ಈಗ ನೀವು ಒಂದು 20,000 ತಗೋತಿದ್ದೀರಾ, ನಿಮ್ಗೊಂದು 60,000 ಬಂತು, ಹೌ ಡು ಯು ಫೀಲ್ ಫರ್ ಮಂತ್? Happy. ಸೊ ನಿಮ್ ಇನ್ಕಮ್ ಜೊತೆಗೆ ಪ್ಯಾಸಿವ್ ಇನ್ಕಮ್ ಅಂದ್ರೆ ಹಿಂದೆಗಡೆ ಸ್ಕೂಲ್ ಬಿಟ್ಟು ಹೋದ್ಮೇಲೆ ನೀವು ಕುತ್ಕೊಂಡು ದುಡಿಯೋದನ್ನ ಜಾಸ್ತಿ ಮಾಡಿ. ಇದು ಆಕ್ಟಿವ್ ಸ್ಟ್ಯಾಟಿಕ್ ಇನ್ಕಮ್ ಅಂತ ಹೇಳ್ತೀರಿ ಸ್ಕೂಲಲ್ಲಿ ಕೊಡೋದನ್ನ. ಈ ಸ್ಟ್ಯಾಟಿಕ್ ಇನ್ಕಮ್ ಜೊತೆಗೆ ಕೈ ತುಂಬಾ ಆಡೋದು ಟ್ಯೂಷನ್ ಇನ್ಕಮ್. Yes. ಟೈಮ್ ಮ್ಯಾನೇಜ್ ಆಗದೆ ಅದು. ಸರಿ, ಅದನ್ನ ಹೆಂಗ್ ಖರ್ಚು ಮಾಡ್ಬೇಕು? ಮಂಜು ಮ್ಯಾಮ್ ಸ್ಕೂಲ್ ಇನ್ಕಮ್ ಎತ್ತಿಟ್ಬಿಟ್ಟಿದೀನಿ ಮಂಜು ಮ್ಯಾಮ್, ನನಗೆ ಟ್ಯೂಷನ್ ಅಲ್ಲಿ ಒಂದ್ 2,000 ಬಂತು, ನಾನು ಬಟ್ಟೆ ತಗೊಂಡೆ ಮ್ಯಾಮ್. ಮೊನ್ನೆ ಯಾರೋ ಒಬ್ರು ಮ್ಯಾಮ್ ಆ 4 days ಬಂದಿದ್ನಲ್ಲ ಆ ಸ್ಯಾಲರಿ ಹಾಕಿ ನಾನು ಬರ್ತಡೆಗೆ ಡ್ರೆಸ್ ತಗೊಂಡು. Diba, ma'am? ಸರಿಯಪ್ಪ, ನಾನ್ ಮಕ್ಳಿಗೊಂದು ಎಕ್ಸಾಂಪಲ್ ಕೊಡ್ತೀನಿ, ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ. ಸರ್, ನಿಮ್ಮ ಹತ್ರ 10,800 ರೂಪಾಯಿ ಇದೆ. 10,800 ರೂಪಾಯಿ ನಿಮ್ ಬ್ಯಾಂಕ್ ಅಲ್ಲಿ ಇದೆ. ನೀವೇನೋ ಒಂದು ಸಣ್ಣದಕ್ಕೆ ವಿಡ್ರಾ ಮಾಡ್ಕೋಬೇಕು, ಸಣ್ಣ ವಿಚಾರಕ್ಕೆ. ಓಕೆ, ಎಷ್ಟು ವಿಡ್ರಾ ಮಾಡ್ತೀರಾ? ಪರ್ಚೇಸ್ ಇಲ್ಲ, ಹೊರಗಡೆ ನಿಮ್ ಟೀಚರ್ಸ್ ನ ಕರ್ಕೊಂಡು ಹೊರಗಡೆ ಹೋಗ್ತಿದ್ದೀರಾ, ಸಂಭವ ಏನೋ ಒಂದು ಸ್ಪೆಂಡ್ ಬೇಕಾಗ್ಬೋದು ಅಂತ, ಅದರಿಂದ ಎಷ್ಟು ತಗೋತೀರಾ? 2,000. 10,800 ರೂಪಾಯಿ ಇದೆ ಸರ್. 2,000. ಒಂದ್ 4,000. ಸುರೇಖಮ್ಮ, ನೀವು ಹೊರಗಡೆ ಈ ಟೀಚರ್ಸ್ ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ದೀರಾ ಪಾರ್ಟಿ ಮಾಡೋಕೆ ಅಂತ, ನೀವು ಅದ್ರಲ್ಲಿ ಎಷ್ಟು ತಗೋತೀರಾ? I take only 800 now. ಎಸ್ ರೈಟ್. ಓಕೆ, 800. ಒಬ್ರು 8, ಒಬ್ರು 400, 4,000. ಇನ್ನೊಬ್ರು ಸಾದಿ ಮ್ಯಾಮ್ 10,800. 5,000 now I take Ma'am? 5,000. 5,000. ಸೂಪರ್ ಸ್ಮಾರ್ಟ್ ಕರ್ಕೊಂಡು. ಈಗ ನನ್ನ ಹತ್ರ ಇಷ್ಟು ಕಾಸಿತ್ತು, ಇಷ್ಟು ಕಾಸು 10,800. ನನ್ನ ಫ್ರೆಂಡ್ಸ್ ಜೊತೆ ನಾನು ಸುಮ್ಮನೆ ಹೋಗಿ ಒಂದು ಟೀ ಕುಡ್ಕೊಂಡ್ ಬರ್ಬೋದಾಗಿತ್ತು, 100 ರೂಪಾಯಿ ತೆಗೆದ್ಬಿಟ್ಟು, ಅಷ್ಟೇ ಎಂಜಾಯ್ ಮಾಡ್ಕೊಂಡು. ನೀವ್ ಹೇಳಿದ್ರಿ ನಾನು ಲಕ್ಸುರಿಯಸ್ ಆಗಿ 4,000 ಸ್ಪೆಂಡ್ ಮಾಡ್ತೀನಿ ಅಂತ. ಸುರೇಖಾ ಮ್ಯಾಮ್ ಮನಿನ ಉಳಿಸ್ಬೇಕು ಅನ್ಕೊಂಡ್ರು. ಶೀಟೋಳ್ ನಾನು ಒಂದು 800 ರೂಪಾಯಿ ಖರ್ಚು ಮಾಡ್ತೀನಿ ಮ್ಯಾಮ್, 10,000. ಅವ್ರ ಥಾಟ್ ಹೇಗಿತ್ತು ಅಂದ್ರೆ, ಗುಂಡುಗಿರೋ ದುಡ್ಡನ್ನ ಕಳಿಬಾರ್ದು, ಸೈಡ್ ಕೊಸರು ಅಂತ ಹೇಳ್ತಾರೆ ಗೊತ್ತಾ? ನಮ್ಮ ಮನೇಲಿ ಮುದ್ದೆ ಎಲ್ಲ ಮಾಡಿದ್ರೆ ಚಿಕ್ಕ ಮುದ್ದೆ ಒಂದು ಮಾಡ್ತೀವಿ ನಮ್ಮ ಮನೇಲಿ, ಆ ಕೊಸರು ತೆಗಿತೀನಿ ಅಂತ ಅಂದ್ರು. ಸರ್ 10,800 4,000 ತೆಗಿತೀನಿ ಅಂದ್ರು. ಸುರೇಖಾ ಮ್ಯಾಮ್ 10,800 800 ರೂಪಾಯಿ ಅದು ಚಿಲ್ಲರೆ ಮ್ಯಾಮ್, ಅದನ್ನ ತೆಗಿತೀನಿ ಅಂತಾನೆ ಹೇಳಿದ್ರು. ಸಾದಿಯಾ ಮ್ಯಾಮ್ 10,000 5,000 ರೂಪಾಯಿ ಇದೆ ತೆಗಿತೀನಿ ಅಂತಾನೆ ಹೇಳಿದ್ರು. ಇದೇನು ತೆಗೆದ್ರೆ ಏನು? Ma'am, if we are spending again, we'll get more, ma'am. We'll get more amount. If you are spending, if you are getting a more amount from where? From some other place, ma'am. Where? In job. No. ಇರಿ ಹೇಗೆ? Explain. Like, no, I'm thinking good. What I'm feeling is like, if I'm giving best for some other, in return I'll also get something special. Yeah, my thought is that, ma'am. ಸರಿ, is it that logic correct, sir? ಸರಿ ಸರ್. ಈಗ ನಿಮ್ ಜೊತೆ ಬಂದಂತ ಫ್ರೆಂಡ್ ಕೂತ್ಕೊಳ್ಳಿ, ನಿಮ್ ಜೊತೆನೆ ಬಂದಂತ ಫ್ರೆಂಡು ನಿಮ್ಮ ಜಾಬಲ್ಲಿ 4,000 ಖರ್ಚು ಮಾಡಿಸಿದ್ರು. ನಿಮ್ಮ ಜಾಬಲ್ಲಿ 4,000 ಖರ್ಚು ಮಾಡಿಸಿದ್ರು. ಅವ್ರ ಬ್ಯಾಗಲ್ಲಿ ಅವ್ರ ಜಾಬಲ್ಲಿ ಇದ್ದಂತ ಲಕ್ಷ ಹಾಗೆ ಇದೆ. ನೀವು ಮೇಡಮ್ ಹೇಳಿದ್ರು ಅವ್ರ ಹತ್ರ ಇರೋ 10,800 5,000 ಖರ್ಚು ಮಾಡ್ತಾರೆ. 5,000 ಕಮ್ಮಿ ಆಗಿ ಎಷ್ಟಾಯ್ತು ನನ್ನ ಬ್ಯಾಂಕ್ ಬ್ಯಾಲೆನ್ಸ್? 5,800 ಆಯ್ತು. ಸಂವೇರ್ ಅವ್ರು ಕೆಲಸ ಮಾಡಿದ್ರು ಸಂಬಳ ಬಂತು, 5,000 ಅಲ್ಲಿ ಬಂತು. ಈಗ ಎಲ್ಲಿ ನಿಂತ್ಕೊಂಡು ಹೋಗ್ ಮತ್ತೆ
ಲಕ್ಸುರಿಯಸ್ ಆಗಿ ಆ ದುಡ್ಡನ್ನ ಹಾಳು ಮಾಡ್ದಿರಾ 800 ರೂಪಾಯಿನೋ 100 ರೂಪಾಯಿನೋ ಇಲ್ಲ ಖರ್ಚು ಮಾಡ್ದಿರಾ ಅವ್ರ ಒಂಚೂರು ರಿಜಿಡ್ ಆಗಿದ್ದು ಮನೆಯಿಂದಾನೆ ಊಟ ತಗೊಂಡೋಗಿ ಶೇರ್ ಮಾಡ್ಕೊಂಡು ತಿಂದು ಎಲ್ಲ ಬಂದಿದ್ರು ಅಂದ್ರೆ ಆ 10,800 5,000 ಸೇರ್ಕೊಂಡು ಅವ್ರದ್ದು 15,800 ರೂಪಾಯಿ ದುಡ್ಡು ಆಗ್ತಾ ಇತ್ತು. 800 ಆಗ್ತಿತ್ತು. ಯು ವಾಂಟ್ ಟು ಬಿಕಮ್ ಎ ಆಡಿಂಗ್ ಮೆಥಡ್ ಆರ್ ಸಬ್ಟ್ರಾಕ್ಟಿಂಗ್ ಮೆಥಡ್? Adding method. ಯಾವಾಗಲೂ ಕೂಡ ನೀವು ಹತ್ತಿ ಹೋಗಕ್ಕೆ ಇಷ್ಟಪಡ್ತೀರಾ ಇಳಿದು ಬರೋದಕ್ಕೆ ಇಷ್ಟಪಡ್ತೀರಾ? ಹತ್ತಿ ಹೋಗಕ್ಕೆ. ಸೊ ಹತ್ತಿ ಹೋಗಕ್ಕೆ ನೀವು ಇಷ್ಟಪಡ್ತಾ ಇದ್ರೆ ಮತ್ತೆ 10,800 ಕ್ಕೆ 200 ರೂಪಾಯಿ ಹಾಕಿದ್ರೆ 11,000 ಆಗ್ತಿತ್ತಲ್ಲ, ಅದನ್ನ ಯಾಕೆ ಮಾಡ್ಲಿಲ್ಲ? ಸರ್ ನೀವು ಕಷ್ಟದಲ್ಲಿ ಅಲ್ಲ ಸರ್ ನಾನು ಹೇಳ್ತಿರೋದು ನಿಮ್ಮ ಸರ್ ನೀವು ದುಡ್ಡು ಖರ್ಚು ಮಾಡಿದ್ರೆ ಮಾತ್ರನೇ ನಿಮ್ಮ ಹಿಂದೆ ಬರ್ತಾರೆ ಅಂತ ಹೇಳಿದ್ರೆ ಅವ್ರನ್ನ ಒಳ್ಳೆ ದೂರ ಇಡಿ. ಅಂತವ್ರು ನಮ್ಗೆ ಯಾಕೆ ಬೇಕು ಸರ್? ಇದನ್ನೇ ನಾನು ಹೇಳ್ತಾ ಇರೋದು ಸರ್. ಸೊಸೈಟಿಯಲ್ಲಿ ಕಾಲ್ ಹಿಡಿದು ಎಳೆಯೋ ಜನ ಇದ್ದಾರೆ, ನಮ್ಮ ಹತ್ರ ಕಿತ್ಕೊಂಡು ತಿಂದು ಹೋಗುವಂತ ಜನಗಳಿದ್ದಾರೆ. ಅವ್ರನ್ನ ದೂರ ಇಟ್ರೆ ನೀವು ವೆಲ್ದಿ ಆಗ್ತೀರಾ ಅಂತ ಹೇಳಿದೆ. ಹಂಗ ನಮ್ಮ ಹತ್ರ ಕಿತ್ಕೊಂಡು ತಿನ್ನೋ ಹೋಗುವಂತ ಸರೌಂಡಿಂಗ್ ನಮ್ಗೆ ಬೇಡ, ಕಾಲ್ ಹಿಡಿದು ಎಳೆಯೋ ಸರೌಂಡಿಂಗ್ ಬೇಡ. ಹಂಗಿರ್ಬೇಕಾದ್ರೆ ನೀವು ಮನಿ ಮೇಕಿಂಗ್ ಅಥವಾ ಮ್ಯಾಮ್ ಇದು ನಮ್ಗೆ ವರ್ಕ್ ಆಗುತ್ತೆ ಸ್ಟೂಡೆಂಟ್ಸ್ ಕೇಳ್ತಾರೆ, ಟೀಚರ್ಸ್ ಏನೋ ದುಡ್ಡು ವರ್ಕ್ ಆಗುತ್ತೆ ಮ್ಯಾಮ್, ನಮ್ಗೆ ಹೆಂಗ್ ವರ್ಕ್ ಆಗುತ್ತೆ? ಹೆಂಗ್ ವರ್ಕ್ ಆಗುತ್ತೆ? ಇದು ಅಸೆಂಡಿಂಗ್ ಆರ್ಡರ್ ಟೀಚರ್ಸ್. ನೀವ್ ಎಲ್ಲಿರ್ಬೇಕು? ಅಸೆಂಡಿಂಗ್ ಅಲ್ಲೇ ಇರ್ಬೇಕಾ ಡಿಸೆಂಡಿಂಗ್ ಆರ್ಡರ್ ಅಲ್ಲೇ ಇರ್ಬೇಕಾ ಚೆಕ್ ಮಾಡ್ಕೊಳ್ಳಿ. ಈಗ ನೀವು ಒಂದ್ಸಲಿ ಕ್ಲಾಸ್ ಒಳಗಡೆ ಬಂದ್ರೆ 100 ಪಾಠ ಇದೆ. ನಿಮ್ ಟೀಚರ್ಸ್ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಹೋಗ್ಬೇಕು, ಒಬ್ಬೊಬ್ಬರಿಗೆ 20 ಪಾಠ ಇದೆ. ಅವ್ರಿಗೆ ಟೈಮ್ ಟಾರ್ಗೆಟ್ ಇದೆ. ಅವ್ರು ಒಂದೊಂದೇ ಲೆಸನ್ ಬ್ರೇಕ್ ಮಾಡ್ತಾರೆ. 19 ಆಗುತ್ತೆ, 18 ಆಗುತ್ತೆ, 17 ಆಗುತ್ತೆ, 18 ಆಗುತ್ತೆ, 0 ಆಗುತ್ತೆ. ಇದು ಅವ್ರಿಗೆ ಪೋರ್ಷನ್ಸ್ ಕಂಪ್ಲೀಟ್ ಮಾಡ್ಬೇಕು. ಅವರು ದೇ ಆರ್ ಇನ್ ಅಸೆಂಡಿಂಗ್ ಆರ್ಡರ್. 1 2 3 4 5 6 ಅಂತ ಕಮ್ಮಿ ಮಾಡ್ಬಿಟ್ರು, ಪೋರ್ಷನ್ಸ್ ಕಂಪ್ಲೀಟ್ ಮಾಡಿದ್ರು, 0 ಆಯ್ತು ಅವ್ರು ಹತ್ಬಿಟ್ರ ಮೇಲೆ. ಈಗ ಅವ್ರ ಕೆಲಸ ಪಕ್ಕ. ನಿಮಗೆ ಇವ್ರು 1 ಲೆಸನ್ ಮಾಡಿದ್ರು, ಇವ್ರು 1 ಲೆಸನ್ ಮಾಡಿದ್ರು, ಇವ್ರೊಂದು 5 ಆಯ್ತು, 5 ಆಯ್ತು. ಈ 5 ಲೆಸನ್ ಕಂಪ್ಲೀಟ್ ಆಗಿರೋದನ್ನ ನೀನೇನಾದ್ರೂ 1 ಲೆಸನ್ ಕಂಪ್ಲೀಟೆಡ್, 2 ಲೆಸನ್ ಕಂಪ್ಲೀಟೆಡ್, 3 ಲೆಸನ್ ಕಂಪ್ಲೀಟೆಡ್, 4 ಲೆಸನ್ ಕಂಪ್ಲೀಟೆಡ್, 5 ಲೆಸನ್ ಕಂಪ್ಲೀಟೆಡ್, ನನ್ನ ಟೀಚರ್ 6 ಲೆಸನ್ ಅವರೇ ನಾನು 5 ಕಂಪ್ಲೀಟ್ ಅಂತ ಹೇಳಿದ್ರೆ ನೀನು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇರ್ತೀಯ? ಇಲ್ಲ. ಒಂದೊಂದು ಸೇರಿಸಿಲ್ಲ ಅಂತ ಹೇಳಿದ್ರೆ ಯು ವಿಲ್ ಬಿ ಇನ್ ದ ಡಿಸೆಂಡಿಂಗ್ ಆರ್ಡರ್. ನಿನ್ನ ಹತ್ರ ಇರೋ ಕಾಸು ಕಮ್ಮಿ ಆಗ್ತಾ ಹೋಗುತ್ತೆ, 0 ಆಗುತ್ತೆ ಎಕ್ಸಾಮ್ ಟೈಮ್ಗೆ. ಅವಾಗ ಕುತ್ಕೊಂಡು ಸೇವ್ ಮಾಡಕ್ಕಾಗತ್ತಾ? ಮ್ಯಾಮ್ ನೀವೊಂಚೂರು ಕೊಡಿ, ನೀನೊಂಚೂರು ಕೊಡು, ನೀನೊಂದು ರೂಪಾಯಿ ಕೊಡು, ನೀನೊಂದು ರೂಪಾಯಿ ಕೊಡು ಅಂತ ಕೇಳಕ್ಕಾಗತ್ತಾ? ಕಾಸಾದ್ರೂ ಕೇಳಿಸ್ಕೋಬಹುದು. ಓದೋದು ನೀನೇ ಓದ್ಬೇಕು, ಬರೆಯೋದು ನೀನೇ ಬರಿಬೇಕು, ಕಲಿಬೇಕಾಗಿರೋದು ನೀನೇ. ಕರೆಕ್ಟಾ? ಸೊ ಎಲ್ಲಿರ್ಬೇಕು ನಾವ್ ಯಾವಾಗ್ಲೂ? ಕಂಪ್ಲೀಟ್ ಮಾಡೋ ಟೈಮಲ್ಲಿ ಅಸೆಂಡಿಂಗ್ ಅಲ್ಲೇ ಇರಬೇಕು. ನೀವು ಕೂಡ ಕಂಪ್ಲೀಟ್ ಮಾಡೋ ಟೈಮಲ್ಲೇ ಅಸೆಂಡಿಂಗ್ ಅಲ್ಲೇ ಇರಬೇಕು. ಇಫ್ ಯು ಆರ್ ಗೋಯಿಂಗ್ ಫಾರ್ ದ ಡಿಸೆಂಡಿಂಗ್ ಯು ಆರ್ ಇನ್ ದ ಲಾಸ್ ಆಫ್. ನಾವು ಮೈನಸ್ ಸೆಲ್ ಮಾಡೋದು ಯಾವಾಗ? ಲಾಸ್ ಆಫ್ ಲಾ. ಲಾಸ್ ಆಫ್ ಲಾ ಏನ್ ಮಾಡ್ಬೇಕೀಗ? ಲಾಸ್ ಆಫ್ ಲಾ ಮಾಡ್ಬೇಕಾ ಇಲ್ಲ ಅಂದ್ರೆ ಆಡಿಂಗ್ ಮಾಡ್ಬೇಕಾ? Adding method. ಆಡಿಂಗ್ ಮಾಡ್ಬೇಕಾ ಲಾಸ್ ಆಫ್ ಲಾ? Adding method. ಯಾವ್ದು ಬೇಕು? Adding method. ಅವತ್ತಿಂದ ಅವತ್ತೇ ಕಂಪ್ಲೀಟ್ ಮಾಡ್ತೀರಾ? Yes. ಅವತ್ತಿಂದ ಅವತ್ತೇ ಕಂಪ್ಲೀಟ್ ಮಾಡಿದ್ರೆ ರಿಸಲ್ಟ್ ಹೇಗಿರುತ್ತೆ? 15,800 ರೂಪಾಯಿ ಆಯ್ತು, ಸೂಪರ್ ಆಗಿತ್ತು. ಆಡಿ 15,800 ಇತ್ತು, ಸೂಪರ್ ಆಗಿತ್ತು. ಹಾಸ್ಪಿಟಲ್ ನಮ್ಮನೆ ಸಡನ್ ಖರ್ಚು 15,000 ಬಂತು, ನನ್ನ ಕೈನಲ್ಲಿ ಖರ್ಚು ಮಾಡಿದೆ, ಯಾರ ಹತ್ರನೂ ಭಿಕ್ಷೆ ಬೇಡಬೇಕು. ನಾನು ಪೂರ್ತಿ ಕೋರ್ಸಸ್ ಕಂಪ್ಲೀಟ್ ಮಾಡಿದೆ, ಎಕ್ಸಾಮ್ ಟೈಮಲ್ಲಿ ಹೋಗೋದೆ, ಎಕ್ಸಾಮ್ ಮತ್ತೆ ಒಳ್ಳೆ ಪರ್ಸೆಂಟೇಜ್ ಬಂತು, ನನ್ನನ್ನು ನಾನೇ ಸ್ಪೆಂಡ್ ಮಾಡ್ಕೊಂಡೆ. ಸೊ ನಾನು ಒಳ್ಳೆ ರಿಸಲ್ಟ್ ಬಂತು, ಐ ಆಮ್ ಹ್ಯಾಪಿ. ವಾಟ್ ವಾಸ್ ದ ರಿಸಲ್ಟ್ ಡೇ? ಅದೇ ನೀವು 4,000 ಖರ್ಚು ಮಾಡಿದಂತ ಫ್ರೆಂಡ್ಸ್ ನಿಮ್ ಜೋಬಿಗೆ 1,000 ಹಾಕಲ್ಲ, ಹಂಗಿದ್ರೆ ಅದೃಷ್ಟ. ಸೊ ವೆದರ್ ಯು ಆರ್ ಆಡಿಂಗ್ ಲಾ ಆರ್ ಲಾಸ್ ಆಫ್ ಲಾ? Adding law. ಆಡಿಂಗ್ ಲಾ ಆರ್ ಲಾಸ್ ಆಫ್ ಲಾ? Adding law. ಇದಕ್ಕೆ ಫುಲ್ ಎನರ್ಜಿ ಹಾಕಿ ವರ್ಕ್ ಮಾಡ್ತೀರಾ? Yes ma'am. ಯಾರೆಲ್ಲ ವರ್ಕ್ ಮಾಡ್ತೀರಾ? ಸೊ ಇದ್ರಲ್ಲಿ ಟೀಚರ್ಸ್ಗೆ ಏನ್ ಅರ್ಥ ಆಯ್ತು, ಮಕ್ಳಿಗೆ ಏನ್ ಅರ್ಥ ಆಯ್ತು? Save also, adding also.
ಜೊತೆಲಿ ಸ್ಕಿಲ್ಸ್ ನ ಡೆವಲಪ್ ಮಾಡ್ಬೇಕು. ಏನ್ ಡೆವಲಪ್ ಮಾಡ್ಬೇಕು? Skills. ನೀವು ಪೋರ್ಷನ್ಸ್ ನ ಕಂಪ್ಲೀಟ್ ಮಾಡ್ಕೊಂಡು ಅಡಿಷನಲ್ ಆಗಿ ಸ್ಪೋಕನ್ ಇಂಗ್ಲಿಷ್ ಕಲಿಬೇಕು. ಅಡಿಷನಲ್ ಆಗಿ ನಿಮ್ಮ ಒಂದು ಬಿಹೇವಿಯರ್ ಚೇಂಜ್ ಮಾಡ್ಕೋಬೇಕು. ನಡ್ಕೊಂಡು ಹೋಗೋದು, ಬರೋದು, ಕೂತ್ಕೊಳ್ಳೋದು, ತಿನ್ನೋದು, ನಿಮ್ ಸ್ಟೈಲ್ ಇವಾಗಲೇ ಸರಿ ಮಾಡ್ಕೋಬೇಕು. ಹೇರ್ ಕಟ್, ಈಚ್ ಅಂಡ್ ಎವ್ರಿಥಿಂಗ್ ನೀವು ಇನ್ನೊಬ್ರು ನಿಮಗೆ ರೆಸ್ಪೆಕ್ಟ್ ಕೊಡೋ ತರ ಇದೆ. ಕರೆಕ್ಟಾ? Yes, ma'am. ಈಗ ರವಿತೇಜ ನಿನ್ನೆವರೆಗೂ ಕಳ್ಳನ್ ತರ ಇದ್ದ. ಒಂದಿನ ಫುಲ್ ಕೆಳಗಡೆ ನಿಲ್ಸಿದ್ದೆ, ಇವತ್ತು ಸೂಪರ್ ಆಗಿದ್ದಾನೆ ನೋಡಕ್ಕೆ. You are bright today. Okay? Yes, ma'am. ಸೊ ಇದನ್ನ ಮಾಡಬೇಕಾದ್ರೆ ನಿಮಗೆ ಡಿಸ್ಟ್ರಾಕ್ಷನ್ಸ್ ಬರುತ್ತೆ. ಆ ಡಿಸ್ಟ್ರಾಕ್ಷನ್ಸ್ ನ ಯಾವ ರೀತಿ ಬ್ರೇಕ್ ಮಾಡೋದಂತ ಕಲಿಬೇಕು. Yes, ma'am. The next part is gratitude. ಅರ್ಥ ತಿಳ್ಕೊಳ್ಳಿ ಬರ್ತೀನಿ 2 ನಿಮಿಷ.